ಈ ಅವಧೂತ ಅನ್ನೋ ಶಬ್ದ ಬಂತು ಇದೀಗ ತಾನೇ ನಿಮ್ಮ ಬಾಯಿಂದ. ಅವಧೂತ ಶ್ರೀ ವಿನಯ್ ಗುರೂಜಿ ಅಂತಲೇ ನಿಮ್ಮನ್ನು ಎಲ್ಲರೂ ಒಪ್ಕೊಂಡಿದ್ದಾರೆ, ಕರೀತಾರೆ. ಅವಧೂತ ತತ್ವ ಅಂದರೆ ಏನು ಅಂತ ಅಂದರೆ ನಾನು ಇವತ್ತು ಆ ಶಬ್ದ ನನಗೆ ಇವತ್ತು ನಾನು ಹೇಳ್ತೀನಿ, ಆ ಶಬ್ದ ಚಂದ್ರಶೇಖರ ಭಾರತಿಗಳಿಗೆ ತೂಕ ಇರೋ ಶಬ್ದ, ನಿತ್ಯಾನಂದ ಭಗವಾನ್ರಿಗೆ ಅಜ್ಜನಿಗೆ ತೂಕ ಇರೋ ಶಬ್ದ. ಸಕ್ರೆಪಟ್ಟಣ ಗುರುಗಳೊಮ್ಮೆ ನಾನು PUCಯಲ್ಲಿರ್ತ ಒಂದು ಮನೆಗೆ ಹೋದಾಗ, ನಾನಿನ್ನು ಸುಳ್ಯ ಕಾಲೇಜ್ ಸೇರಿರಲಿಲ್ಲ, PUCಯಲ್ಲೇ ಇದ್ದೆ, ಫಸ್ಟ್ PU ನಾನು. ನಮ್ಮ ಅನಂತ ಭಟ್ರು ಅಂತ ಹೇಳಿ ಪ್ರಿನ್ಸಿಪಲ್ ಇದ್ದರು, ಅವ್ರು ಮ್ಯಾಥ್ಸ್ ಟ್ಯೂಷನ್ ಮಾಡ್ತಿದ್ರು. ಅವ್ರ ಪಕ್ಕದ ಮನೆ ಗುರುಗಳು ಬರೋರು. ನಾನು ಕ್ಯೂರಿಯಾಸಿಟಿಗೆ ಹೋಗಿದ್ದೆ ಅವರನ್ನು ನೋಡಲಿಕ್ಕೆ. ನನ್ನ ಅಮ್ಮನ ತಮ್ಮ ಸತ್ಯನಾರಾಯಣ ಅಂತ ಇನ್ಸ್ಪೆಕ್ಟರ್ ಆಗಿದ್ರು, ಅವರು ಅವರ ದೊಡ್ಡ ಫಾಲೋವರ್. ನನ್ನ ಫ್ರೆಂಡ್ ಒಬ್ಬ ಇದ್ದ, ಅವನು ಅವ್ರ ಬಗ್ಗೆ ಹೇಳಿದ್ದ. ನಂಗೆ ನೋಡಬೇಕು ಅಂತಿತ್ತು. ಅಲ್ಲಿ ತನಕ ನಾನು ಗುರುಗಳನ್ನೆಲ್ಲ ನಂಬದವನಲ್ಲ. ದೇವರ ಬಗ್ಗೆ ನಿಷ್ಠೆ ಇತ್ತು, ಅದು ಇಲ್ಲ ಅಂತ ಹೇಳಲ್ಲ. ಸಣ್ಣಲಿಂದ ಕೃಷ್ಣನನ್ನು ಒಪ್ಪುತ್ತಿತ್ತು, ಶಿವನನ್ನು ವಿಪರೀತ ಉಪಾಸನೆ ಮಾಡ್ತಿದ್ದೆ, ಅದೆಲ್ಲ ಇತ್ತು. ದೊಡ್ಡವ್ರ ಬಗ್ಗೆ ಗೌರವ ಇತ್ತು. ಸೇವೆ, ಪ್ರಾಣಿ ಪಕ್ಷಿಗಳ ಸೇವೆ ಎಲ್ಲ ಇಷ್ಟ. ಯಾರನ್ನು ಹರಟು ಮಾಡ್ತಿರ್ಲಿಲ್ಲ. ಮನುಷ್ಯರನ್ನ ದೇವರು ಅಂತ ಒಪ್ತಿರ್ಲಿಲ್ಲ. ನಾನು ಮನೆಯಲ್ಲೇ ಗಲಾಟೆ ಮಾಡ್ತಿದ್ದೆ. ನೀವು ಹೋಗಿ ಸ್ವಾಮಿಗಳಿಗೆ ಯಾಕೆ ಅಡ್ಡ ಬೀಳ್ತೀರಿ, ಶಾರದಾಂಬೆಗೆ ಯಾಕೆ ಅಡ್ಡ ಬೀಳಲ್ಲ, ನನ್ನ ಅಜ್ಜನ ಹತ್ರಲ್ಲೇ ಸುಳ್ಳು ಯಾಕೆ ಹೇಳೋದು, ವಾದ ಮಾಡ್ತಿದ್ದೆ. ಇದ್ದಾಗ ನೀವು ಚೆನ್ನಾಗಿ ನೋಡ್ಕೊಳಲ್ಲ, ಹೋದ್ಮೇಲೆ ಯಾಕೆ ವೈದಿಕ ಮಾಡ್ತೀರಿ. ನಮ್ಮ ಮನೇಲಿ ಗಲಾಟೆ. ನಾನು ವೈದಿಕಗಳಿಗೆ ಹೋಗ್ತಾನೂ ಇರಲಿಲ್ಲ ಅಲ್ವಾ. ನಮ್ಮ ಅಮ್ಮನ ಮನೇಲಿ ವೈದಿಕ ಸಂಪ್ರದಾಯ ಎಲ್ಲ ಇತ್ತು, ವೈದಿಕ ಎಲ್ಲ ಮಾಡ್ತಿದ್ರು. ನಾನು ಹೋಗ್ತಿರ್ಲಿಲ್ಲ. ನನ್ನೊಂದು ಕಾಮನ್ ಪ್ರಶ್ನೆ ಅವರಿಗೆ ಎತ್ತಿದ್ದೆ. ನನ್ನ ಅಜ್ಜಿ ಮುತ್ತಜ್ಜ ಎಲ್ಲ ಇದ್ದಾಗ ನೀವೇನು ಅವ್ರಿಗೆ ಕಾಫಿ ಕೇಳಿದರೆ ಬೈತಿದ್ರಿ, ಏನು ಯಾವಾಗಲೂ ಕಾಫಿ ಕುಡಿತೀಯೇನು, ಗಂಟ್ಲು, ಹಂಗೆ ಕೇಳಿಸ್ಕೊಂಡಿದ್ದೆ. ನಮ್ಮ ಮನೇಲೇ ಬೈಯೋದು. ಅವ್ರು ಹೋದ್ಮೇಲೆ ಅವ್ರದ್ದೊಂದು ಫೋಟೋ ಇಟ್ಬಿಟ್ಟು ಅದಕ್ಕೆ ಹಾರ ಹಾಕಿ ರವೆ ಉಂಡೆ ಮಾಡಿಟ್ಟು ನಾನು ಹೇಳ್ತಿದ್ದೆ, ನೀವು ಮಾಡೋದೊಂದು ಹೇಳೋದೊಂದು ಆಯ್ತಲ್ಲ. ನೀವು ಮಾಡ್ಕೊಳ್ಳಿ, ನಿಮ್ಮ ಸ್ವತಂತ್ರಕ್ಕೆ ನಾನು ವಿರೋಧ ಇಲ್ಲ, ನಾ ಮಾಡಲ್ಲ ಅಲ್ವಾ. ಇದ್ದಾಗ ನೋಡ್ಕೊಳ್ಳೋದು ವೈದಿಕ, ಶ್ರದ್ಧೆಯಿಂದ ನೋಡ್ಕೊಳ್ಳೋದು ಶ್ರಾದ್ದ ಅಂತ ನಾನು ನಮ್ದು. ಆಮೇಲೆ ನನ್ನ ಗುರುಗಳು ವೆಂಕಟಾಚಲ ಸಿಕ್ಕಿದಾಗ ಗುರುಗಳು ಹೀಗೂ ಇರ್ತಾರ ಅಂತ ಅನ್ನಿಸ್ತು. ಯಾಕೆ ಯಾವ ಆಡಂಬರ ಇಲ್ಲ. ಒಂದು ಟವೆಲ್ ಉಟ್ಕೊಂಡಿದ್ದಾರೆ, ಒಂದು ಪ್ಲಾಸ್ಟಿಕ್ ಚೇರ್ ಮೇಲೆ ಕೂತಿದ್ರು, ಒಂದು 4 ನಾಯಿ ಕೂತಿದೆ, 2 ಹಸು ಕೂತಿದೆ, ಒಂದು ಬದಿಲಿ ಜನ ಕೂತಿದ್ದಾರೆ. ಇವರು ತಿಂಡಿ ತಗೊಂಡು ಎಲ್ಲದಕ್ಕೂ ಒಟ್ಟಿಗೆ ತಿನ್ನಿಸ್ತಿದ್ದಾರೆ. ಅದು ಹಸು ತಿಂದ ಸ್ವಲ್ಪ ಪ್ರಸಾದನ ಇವರು ತಿಂದರು ನನ್ನ ಎದುರುಗಡೆ. ನನ್ನ ಸಂಶಯಕ್ಕೆಲ್ಲ ಒಂದು ಉತ್ತರ ಸಿಗ್ತದೆ. ಸಮಾನ ತತ್ವ ಇದೆ. ಬರೀ ಮನುಷ್ಯರಲ್ಲಿ ಸಮಾನತೆ ನೋಡ್ತಿಲ್ಲ ಅವರು, ಸಣ್ಣ ಇರುವೆಯಲ್ಲೂ ನೋಡ್ತಾ ಇದ್ದಾರೆ. ಇದು ಜ್ಞಾನಿ. ಅವರು ಸ್ನಾನ ಮಾಡ್ತಿರ್ಲಿಲ್ಲ, ಆದರೆ ಅವ್ರ ದೇಹ ಯಾವಾಗಲೂ ಭಸ್ಮದ ಪರಿಮಳ ಬರೋದು, ಅನುಭವದ ಹೇಳ್ತಿರೋದು ನಾನು. ಹಾಗಾದರೆ ಏನು ಇವರು ಅಂತ ಅವತ್ತು ಹೋಗಿ ಗಿರಿಧರ ಶಾಸ್ತ್ರಿಗಳ ಹತ್ರ, ವಿವೇಕ್ ಚೂಡಾಮಣಿ ನಂಗೆ ಲೆಕ್ಚರ್ ಇದ್ದರು, ಹಿಂದೆ ಅಡ್ಮಿನಿಸ್ಟ್ರೇಟರ್ ಆಗಿದ್ದರು ಶೃಂಗೇರಿ. ನಮ್ಮ ಅಜ್ಜಿ ಮನೆ ಪಕ್ಕ ಅವ್ರದ್ದು ಹರ್ಷಾ ಕೇಂದ್ರ. ಅವಾಗ ವಿವೇಕ ಚೂಡಾಮಣಿ ಪುಸ್ತಕ ಕೊಟ್ಟಿದ್ರು. ಅದರಲ್ಲಿ ಹೋಗಿ ಅವಧೂತ ಲಕ್ಷಣ ಅಂದ್ರೇನು, ಏನು ಹಂಗಂದ್ರೆ. ಅದಾದಮೇಲೆ ಶೃಂಗೇರಿ ಚಂದ್ರಶೇಖರ ಭಾರತಿಗಳ ಶೃಂಗೇರಿ ಮಾಣಿಕ್ಯ ಬುಕ್ ಇತ್ತು, ಅದರ ಅಧ್ಯಯನ ಶುರು ಮಾಡಿದೆ. ಹಾಗೆ ಹೊರಟೆ. ಆಮೇಲೆ ಅಜ್ಜನ ಭೇಟಿ ಆಯಿತು, ಅಂದರೆ ಅಜ್ಜನ ಆಶ್ರಮಕ್ಕೆ ಹೋದೆ. ನಿತ್ಯಾನಂದ ಅವಧೂತರ ಬಗ್ಗೆ ತಿಳ್ಕೊಳ್ಳೋಕೆ ಶುರು ಮಾಡಿದೆ. ಸೊ ಅದಿನ್ನೂ ಪೂರ್ಣ ಆಯಿತು ಅಂತ ಹೇಳಲ್ಲ ನಾನು. ನಾನು ಹೇಳಿದ್ನಲ್ಲ, ಅವಧೂತ ಪರಂಪರೆಯನ್ನು ಅಧ್ಯಯನ ಮಾಡ್ತಿರೋ, ಇನ್ನೂ ಅಧ್ಯಯನ ಮಾಡ್ತಾನೆ ಇದ್ದೀನಿ, ಮುಗಿಲಿಲ್ಲ. ಸಮುದ್ರದ ಅಧ್ಯಯನ ಮುಗಿಯೋದು ಇಲ್ಲ. ಅದಕ್ಕೆ ಆ ಶ್ರೀ ಅನ್ನೋ ಶಬ್ದ ಅಂದರೆ ತಪಸ್ಸು ಅಂತ ಹೇಳಿ, ಅದು ಶ್ರೀನಿವಾಸನಿಗೆ, ಚಂದ್ರಶೇಖರ ಭಾರತಿಗಳಿಗೆಲ್ಲ ಒಂಚೂರು ಅದನ್ನು ಆ್ಯಡ್ ಮಾಡಿದರೆ ಸ್ವಲ್ಪ ತೂಕ ಇರುತ್ತೆ. ನಂಗೆ ಅಷ್ಟು ತೂಕ ಅಂತ ಕಾಣಲ್ಲ. ಆದರೂ ಪ್ರಪಂಚಕ್ಕೆ ಹೇಳ್ಕೊಳ್ಳೋಕ್ಕೊಂದು ಐಡೆಂಟಿಟಿ ಅಂತ ಇಲ್ಲಿ ಹೇಳ್ತಾರೆ. ಅವರು ಹೇಳ್ಕೊಳ್ಳಿ, ನಾನಿದ್ದೀನಿ. ಆದರೂ ಈ ಮಧ್ಯೆ ಗಾಂಧೀಜಿಯಲ್ಲಿ ಬಂದು ಸೇರಿಕೊಂಡ್ರು, ಅಂದರೆ ಇಷ್ಟಪಡ್ತಿರ್ಲಿಲ್ಲ ಅಂತ ಎಲ್ಲ ಒಂದು ಕಡೆ ನೀವು ಹೇಳಿದ ನೆನಪು. ಗಾಂಧೀಜಿಯನ್ನೇ ನಾನು PUC ತನಕ ಒಪ್ಪದವನಲ್ಲ. ನಮ್ಮ ದೇಶ ಇರೋ ಸತ್ಯ, ನಮ್ಮ ದೇಶ ಹಿಂಗಾಗ್ಲಿಕ್ಕೆ ಗಾಂಧಿಯೇ ಕಾರಣ ಅಂತ ಒಪ್ಪದವನು ಅಲ್ವಾ. ಗಾಂಧಿ ಜಯಂತಿಯೇ ನಾನು ಮಾಡ್ತಿರ್ಲಿಲ್ಲ. 1-2 ಇನ್ಸಿಡೆಂಟ್ ಆಯಿತು. ನಮ್ಮ ಲೋಕಾಯುಕ್ತದಲ್ಲಿ ಪ್ರಸನ್ನ ವೀರಾಜು ಅಂತಿದ್ರು, ಸೋನಿಯಾ ನಾರಂಗಡ್. ಅವರು ಫಸ್ಟು ಗೌರಿಗದ್ದೆ ಆಶ್ರಮದ ಸೆಕ್ರೆಟ್ರಿ ಆಗಿದ್ದರು. ಆಮೇಲೆ ಸುಧಾಕರ್ ಬಂದರು, ಅದ್ರ ಮೊದಲು ಅವರಿದ್ದರು ಲೋಕಾಯುಕ್ತದಲ್ಲಿ ಇದ್ದವರು. ಅವ್ರು ಸ್ವಲ್ಪ ನಾಲೆಡ್ಜಬಲ್ ಪರ್ಸನ್, ತಿರುವಣ್ಣಾಮಲೆಗೆಲ್ಲ ಹೋಗೋರು, ಗೊತ್ತಿರಬೇಕು ಅವ್ರ ಹೆಸರು. ಮತ್ತು ರೆಸಿಗ್ನೇಷನ್ ಕೊಟ್ಟರು. ಈ ರಾಜಕೀಯ ವ್ಯವಸ್ಥೆಯಲ್ಲಿ ನನಗೆ ಎಥಿಕ್ಸ್ ಇಟ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಅಂತ ಈಗ ಟ್ರಾವೆಲಿಂಗ್ ಮಾಡ್ತಾ ಇದ್ದಾರೆ. ಒಂದು ಸ್ವಲ್ಪ ದಿನ ಜಪಾನಲ್ಲೆಲ್ಲ ಇದ್ದರು. ಆಗಾಗ ಫೋನ್ ಮಾಡ್ತಿರ್ತಾರೆ. ನಾಲೆಡ್ಜಬಲ್ ಪರ್ಸನ್, IPS ಆದರು. ಅವ್ರ ತಂದೆಯು IPS ಆಗಿ. ಅವರು ನಾವೆಲ್ಲ ತುಂಬ ರಾಮನ ಫಾಲೋವರ್ಸ್.
ನಾವು ಅಜ್ಜನ ಆಶ್ರಮಕ್ಕೆ ಆಗಾಗ ಅಜ್ಜನ ಆಶ್ರಮಕ್ಕೆ ಹೋಗ್ತಿದ್ವಿ. ಅಜ್ಜನ ಗಾಂಧಿ ತತ್ವದ ಬಗ್ಗೆ ಅವಾಗ ಗಾಂಧೀಜಿ ಬರೀ ಫೋಟೋ ಯಾರೋ ಹೇಳಿದ್ದೆ ಕೇಳ್ತಿದ್ವಿ. ಗಾಂಧೀಜಿ ಅಧ್ಯಯನ ಆಗಿರಲಿಲ್ಲ. ಸಮಸ್ಯೆ ಇಲ್ಲಿ ಅಂದರೆ ಗಾಂಧೀಜಿನಲ್ಲ, ಇದು ಅಧ್ಯಯನ ಮಾಡಿರಲಿಲ್ಲ. ಗಾಂಧೀಜಿನ ಅಧ್ಯಯನ ಮಾಡ್ತು. ಅವಾಗ ನಮ್ಮನೇಲೆಲ್ಲ ಗಾಂಧಿಯನ್ನು ಒಪ್ಪಲಿಲ್ಲ ಯಾರು. ಗಾಂಧಿ ನನ್ನ ಉಳಿದ ಡಿವೋಟೀಸ್ಗಳು ಗಾಂಧಿಯನ್ನು ಒಪ್ಪಲಿಲ್ಲ. ನನ್ನ ಒತ್ತಾಯಕ್ಕೆ ಬಂದು ನಮಸ್ಕಾರ ಮಾಡ್ತಿದ್ರು. ಒಂದು ಪ್ರೂಫ್ ಬೇಕಲ್ಲ ಈಗ ಗಾಂಧಿ ಏನು ಅಂತ. ನಮ್ಮ ಆಶ್ರಮದಲ್ಲೊಂದು ರಾಮತಾರಕ ಯಾಗ ಆಯಿತು. ಫೋಟೋ ತೆಗಿತಾ ಇದ್ರು, ಅದರ ಕಾಪಿ ಇರಬೇಕು ನಂಗೆ ಗೊತ್ತಿದ್ದು. ಆ ಫೋಟೋದಲ್ಲಿ ನಂದಿ, ಅಗ್ನಿಯಲ್ಲಿ ನಂದಿಯ ರೂಪ, ನೆಕ್ಸ್ಟ್ ಗಾಂಧೀಜಿಯ ರೂಪ ಬಂತು. ಮಾಡಿದ್ದು ಯಾಗ ರಾಮನಿಗೆ. ಇವ್ರು ಯಾಕೆ ಬಂದರು? ಮತ್ತೆ ರಮಣರ ಗಾಂಧೀಜಿಯ ಬಗ್ಗೆ ಒಂದು ಲೈನ್ ಹೇಳಿದ, ನಮ್ಮ ಕಥೆಲ್ಲ ಬಿಡಿ. ಪರಮಾತ್ಮ ಬಂದು ಹೋದ, ರಮಣಾಶ್ರಮದಲ್ಲಿದೆ ಡಾಕ್ಯುಮೆಂಟ್. ಭಗವಂತ ಶ್ರೀರಾಮ ಬಂದು ಕೆಲಸ ಮಾಡಿದ ಅಂತ ರಮಣರು, ಪರಮಾತ್ಮನೂ ಶ್ರೀರಾಮನು ಇದೆ ರಮಣರು ಹೇಳಿದ್ದ ಸ್ಟೇಟ್ಮೆಂಟ್ ಇದೆ. ಸಿದ್ಧಾರೂಢರು ಹೇಳಿದ್ದ ಸ್ಟೇಟ್ಮೆಂಟ್ ಇದೆ. ಶಿರಡಿ ಸಾಯಿಬಾಬಾ ಹೇಳ್ತಾರೆ ಗೋಕುಲೆಗೆ ಯಾವಾಗ ಸ್ವತಂತ್ರ ಮುಂದೆ ಒಬ್ಬ ಗಾಂಧಿ ಅಂತ ಬರ್ತಾನೆ. ವೀರಬ್ರಹ್ಮೇಂದ್ರರು ಹೇಳಿದ ಸ್ಟೇಟ್ಮೆಂಟ್ ಇದೆ. ಒಬ್ಬ ವ್ಯಕ್ತಿ ಬಗ್ಗೆ ಇಷ್ಟೋ ಜ್ಞಾನಿಗಳ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದಮೇಲೆ ಅಲ್ವಾ, ಪರಮಾಚಾರ್ಯರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕಂಚಿ ಚಂದ್ರಶೇಖರ ಭಾರತಿಗಳ ಕಾಲದಲ್ಲಿ ಕಂಚಿಯಲ್ಲಿ ಚಂದ್ರಶೇಖರ ಸರಸ್ವತಿಗಳಿದ್ರು, ಅವರು ಬರೀತಾರೆ ಗಾಂಧೀಜಿ ಬಗ್ಗೆ. ಆನಂದಮಯಿ ಬರುತ್ತಾಳೆ. ಇದೆಲ್ಲ ಒಂದು ಥಿಯರಿ, ಅವರವರ ಅನುಭವದ್ದು ಅಲ್ವ. ಯಾರೋ ನಾರ್ಮಲ್ ಯಾರೋ ಹೇಳಿದ್ರೆ ಅದು ಒಪ್ತಿರ್ಲಿಲ್ಲ. ಇನ್ನೊಂದು ಪ್ರಾಕ್ಟಿಕಲ್ ಆಯ್ತು ಅದಾದ್ಮೇಲೆ, ಮತ್ತೆ ಒಪ್ಪದೆ ವಿಧಿ ಇಲ್ಲ. ಅಲ್ಲಿಗೆ ಅರ್ಥ ಆಯಿತು ಗಾಂಧಿ ಅವಧೂತ ಸ್ಥಿತಿಯಲ್ಲಿದ್ದ ಜ್ಞಾನಿ. ಯಾಕೆ ಭಗವದ್ಗೀತೆ ಬಗ್ಗೆ ಗಾಂಧಿ ಬರೆದ ಭಾಷೆ ಇದೆ. ಗಾಂಧಿ ಮತ್ತೆ ಏನೆಲ್ಲ ಶಂಕರಾಚಾರ್ಯರು ಬ್ರಹ್ಮಸೂತ್ರದಲ್ಲಿ ಏಕಾದಶ ರಥಗಳನ್ನು ಮಾಡ್ತಿದ್ರು, ಗಾಂಧೀಜಿ ಮಾಡಿದ್ರು ಅದನ್ನೆಲ್ಲ. ಆಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ. ನೋಡಿ ಅವರು ಬಟ್ಟೆ ಅವರೇ ಇಟ್ಕೊಳ್ತಾ ಇದ್ರು. ಬೇವಿನ ಚಟ್ನಿ ಊಟ ಮಾಡೋರು, ಉಪ್ಪು ಖಾರ ಕಮ್ಮಿ ಇತ್ತು ಊಟದಲ್ಲಿ. ರಾತ್ರಿ ಒಂದು ಹಣ್ಣು, ಎಲ್ಲ ಸಂಯಮ ಇತ್ತು. ಪ್ರತ್ಯಾಹಾರ ಇತ್ತು ಅವ್ರ ಹತ್ರ, ಎರ್ರಾಬಿರಿ ತಿಂತಿರ್ಲಿಲ್ಲ. ಪ್ರಾಣಾಯಾಮ ಇತ್ತು, 3 ಹೊತ್ತು ಪ್ರೇಯರ್ ಮಾಡ್ತಾ ಇದ್ರು. ನಿರ್ಗುಣ ನಿರಾಕಾರನನ್ನು ಉಪಾಸನೆ ಮಾಡ್ತಿದ್ರು. ದೇವಸ್ಥಾನಕ್ಕೆ ಹೋಗಿದ್ದು ನಂಗೆ ಗೊತ್ತಿಲ್ಲ, ಆದರೆ ಗಾಂಧಿ ಧ್ಯಾನ ಮತ್ತು ಪ್ರಾರ್ಥನೆ ನಿಲ್ಲಿಸ್ತಿರ್ಲಿಲ್ಲ. ನಿರಂತರ ರಾಮನಾಮ ಹೇಳ್ತಿದ್ರು, ಏಕಾದಶಿ ವ್ರತ ಮಾಡ್ತಿದ್ರು. ನಮಗಿದು ಗಾಂಧಿ ಏನು ಮಾಡಿದ್ದಾರೆ ಅಂತ ಓದಿದ ಮೇಲೆ ಗಾಂಧಿ ಏನು ಅಂತ ಗೊತ್ತಾಗುತ್ತೆ. ಒಬ್ಬ ಕಠೋರ ತಪಸ್ವಿ ಮಾಡೋ ಸರ್ವ ಅನುಷ್ಠಾನ ಗಾಂಧಿ ಮಾಡಿದ್ದಾರೆ ಅಲ್ವಾ. ಸತ್ಯ ಹೇಳಿದ್ರು. ಯಾರ್ಯಾರು ಸ್ವಪ್ನಸ್ಖಲನ ಆಗಿದ್ದು 70 ವರ್ಷದಲ್ಲಿ ಆಯಿತು ಮಹಾತ್ಮ ಮುಗಿ ಬರೀತಾರೆ ಬುಕ್ಕಲ್ಲಿ. ಸತ್ಯಂ ವದ ಧರ್ಮಂ ಚರ, ಅದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ಯಾವ ಜ್ಞಾನಿ ಸ್ವಾಮಿಗಳು ಹೋಗಿ ಮಲಮೂತ್ರವನ್ನು ತಲೆ ಮೇಲೆ ಹೊತ್ಕೊಂಡು ಕ್ಲೀನ್ ಮಾಡಿದ್ರು? ಅವ್ರು ಹೋಗಿದ್ರಲ್ಲ ಎಲ್ಲ ಕೇರಿಗಳಿಗೆ ಹೋಗಿ ಅಲ್ಲಿ ಕ್ಲೀನ್ ಮಾಡಿ ಧನ ಸಹಾಯ ಮಾಡಿದ ಎಷ್ಟೋ ಮಠಗಳಿದೆ, ಇಲ್ಲ ಅಂತ ಹೇಳಲ್ಲ. ಪುಟ್ಟಪರ್ತಿ ಅವ್ರು ಮಾಡಿದ್ದಾರೆ, ಎಷ್ಟೋ ಸ್ವಾಮಿಗಳು ಮಾಡಿದ್ದಾರೆ. ಅವ್ರ ಜೊತೆಗೆ ಹೋಗಿ ಬದುಕ್ತಾರಲ್ಲ, ನೀನು ನಾನು ಒಂದೇ ಅಂತ ಹೇಳಿ. ಅಲ್ಲಿ ಟಾಯ್ಲೆಟನ್ನು ಕ್ಲೀನ್ ಮಾಡಿ, ಅಲ್ಲಿ ಮಕ್ಕಳಿಗೆ ಆ ಸ್ನಾನ ಮಾಡಿಸಿ ಸಂಸ್ಕಾರ ಕೊಟ್ಟು ಅವ್ರ ಮಧ್ಯೆನೇ ಬದುಕಿ ಅವರನ್ನು ಬದಲು ಮಾಡಿ ಬರೋದಿದೆಯಲ್ಲ, ಅದು ದೊಡ್ಡ ಧೀರತನ ನನ್ನ ನಂಬಿಕೆ. ನಾವು ಹಣ ಸಹಾಯ ಮಾಡೋದು ಬೇರೆ, ಅವರೊಳಗೆ ಒಂದಾಗಿ ಬದುಕೋದು ಬೇರೆ. ಹಣ ಸಹಾಯ ಮಾಡಿದರೆ ಅದು ಸಹಾಯ ಆಯಿತು, ಅದು ಸ್ಯಾಕ್ರಿಫೈಸ್ ಆಗಲಿಲ್ಲ. ಗಾಂಧಿ ಸ್ಯಾಕ್ರಿಫೈಸ್ ಮಾಡಿದ್ರು ಅಲ್ವಾ.